ಎಫ್ಐಆರ್ ಮಾಡ್ಕೊಂಡು ಮೆಡಿಕಲ್ ತೆಗಿಬೇಕಲ್ಲ, ಹಾಗಾಗಿ ಒಂದು 5-6 ಕೇಸಸ್ ಆಗಿರೋದು. ಪೊಲೀಸ್ ಫೇಲ್ಯೂರ್ ಬಗ್ಗೆ ಡಿಸ್ಕಸ್ ಭಾಳ ಆಗ್ತಾ ಇದೆ, ಅದ್ರ ಬಗ್ಗೆ ನೋಡ್ರಿ ಈಗ ನೋಡ್ರಿ ನಾನು ಒಂದೇ ಹೇಳ್ತೇನೆ, ಅಲ್ಲ ನಾವು ಒಂದೇ ಹೇಳ್ತೇನೆ, ಸರ್ಕಾರ ಯಾವುದೇ ಇರಲಿ ಜನಪ್ರತಿನಿಧಿಗಳಿಗೆ ಅವ್ರ ಕಾರ್ಯಕರ್ತರು ಅವ್ರ ಹೋಟೆಲ್ಸ್ ಒತ್ತಡ ಇರೋದನ್ನೇ ಇರೋದು. ಆದರೆ ಆ ಜನಪ್ರತಿನಿಧಿಗಳು ಯಾವ ಕೇಸಿನಲ್ಲಿ ಯಾರಿಗೆ ಬೆಂಬಲ ಕೊಡಬೇಕು ಅನ್ನೋದು ಮೊದಲು ಮಾನವೀಯತೆಯಿಂದ ತಿಳ್ಕೊಬೇಕು. ಅವ್ರು ಬೇಕಾದಷ್ಟು ಕಾರ್ಯಕರ್ತರು ಯಾವುದೋ ಪಕ್ಷದವ್ರು ಇರ್ಬೋದು, ಭಾಳ ಅವ್ರ ಆಪ್ತರು ಇರ್ಬೋದು, ಇಂಥ ಕೇಸೊಳಗೆ ಅವ್ರಿಗೆ ಬೆಂಬಲ ಕೊಡಕತ್ತಾರಂತಂದ್ರೆ ಅವರು ಯಾವ ಸಮಾಜನ ನಿರ್ಮಾಣ ಮಾಡೋಕೆ ಹೊಂಟಿದ್ದಾರೆ ಅನ್ನೋದು ಅವರ ಅವಲೋಕನ ಮಾಡ್ಕೋಬೇಕು. ಎಲ್ಲೋ ಒಂದು ಹೆಲ್ಮೆಟ್ ಇಲ್ಲ, ಯಾರೋ ಹಿಡಿತಾರೋ, ಪೊಲೀಸರಿಗೆ ಫೋನ್ ಮಾಡಿ ಹೇಳ್ತಾರೆ ಜನಪ್ರತಿನಿಧಿಗಳು, ಓಕೆ ಅದು ಹೇಳಬಾರ್ದು. ಆದರೆ ಇವತ್ತು ಅನಿವಾರ್ಯ ಐತಿ. ಇರೋ ಜಗಳ ಆಗ್ತವೆ, ಇವು ನಮ್ಮ ಪಕ್ಷದವದನ್ರಿ ಅಥವಾ ನಮ್ಮವದನ್ರಿ, ನಮ್ಮ ಬೇಕಾದವು ಇವು ಬಿಡ್ರಿ ಅಂತ ಹೇಳ್ತಾರೆ, ಅದು ಒಂದು ಭಾಗ. ಆದರೆ ಇಂಥ ವಿಷಯ ಒಳಗೆ ನೀವು ಮಾಡಕತ್ತೀರಂದ್ರೆ ಈಗ ನೀವು ನೋಡಿರ್ಬೋದು, ಬೆತ್ತಲೆ ಊರಲ್ಲಿ ತಿಳಿಸುವಂಥ ಪ್ರಕರಣದಿಂದ ಚಾಲುವಾಗಿದೆ ಈ ಸರ್ಕಾರ ಬಂದ ದಿವಸದಿಂದ. ಅವಾಗಿಂದ ಇವತ್ತಿನ ತನಕ ನೋಡ್ರಿ ಯಾಕೆ ಇದಾಗತ್ತಂದ್ರೆ ಯಾರ ಆರೋಪಿಗಳಿಗೆ ಅವ್ರು ರಾಜಕೀಯ ರಕ್ಷಣೆ ಸಿಕ್ಕೂಡಲೇ ಮತ್ತೊಬ್ಬರು ಮಾಡತ್ತಾರ. ಪೊಲೀಸರು ಉಳ್ಕಿದ ಒತ್ತಡ ಒಳಗೆ ಕೆಲಸ ಮಾಡ್ತಾರೆ. ಈಗ ಒತ್ತಡ ಒಳಗೆ ನೀವು ಕೆಲಸ ಮಾಡಿದ್ರೆ ನಿಮ್ಮ ಮನೆಯ ಮಂದಿಗೆ ಆತಂದ್ರೆ ಏನು ಮಾಡ್ತಿದ್ರಿ? ಪೊಲೀಸರು ಕೇಳ್ತಾನೆ, ಯಾಕೆ ರಾಜಕೀಯ ಒತ್ತಡಕ್ಕೆ ಬಲಿ ಬೀಳತ್ತಾರ? ಇಂಥ ವಿಷಯ ಒಳಗೆ ಯಾವ ಪೊಲೀಸ್ ಕಮಿಷನರ್ ಇರ್ಬೋದು, ಅಲ್ಲಿ ಇನ್ಸ್ಪೆಕ್ಟರ್ ಇರ್ಬೋದು, ಯಾಕೆ ರಾಜಕೀಯ ಒತ್ತಡ ಆಗಿದ್ದ ಘಟನೆ ಸತ್ಯ ಅದ, ಯಾಕೆ ಮಾಡಬೇಕು? ಒತ್ತಡಕ್ಕೆ ಯಾಕೆ ಇಲ್ಲ? ಅಲ್ಲ ಅದು ಆ ಥರ ಅರ್ಥ. ಪೊಲೀಸ್ ಕಮಿಷನರ್ ಇರ್ಬೋದು, ಹೋಮ್ ಮಿನಿಸ್ಟರ್ನ ವಿನಂತಿ ಮಾಡ್ತೀನಿ, ಯಾರು ಇದು ಮಾಡಿದಾರೆ ಇಮಿಡಿಯೇಟ್ ಅವ್ರು ಸಸ್ಪೆಂಡ್ ಮಾಡಿರಿ. ಅಧಿಕಾರಿ ಯಾರು ಅದಾರ ಅವ್ನು ಇಮಿಡಿಯೇಟ್ ಸಸ್ಪೆಂಡ್ ಮಾಡಿರಿ. ಈ ಸರ್ಕಾರಕ್ಕೆ ಹೆಣ್ಮಕ್ಳ ಬಗ್ಗೆ ಒಂದೇ ಗೌರವ ಇತ್ತಂತಂದ್ರೆ ಯಾರು ತಪ್ಪು ಮಾಡಿದಂಥ ಅಧಿಕಾರಿಗಳು ಅದಾರೋ ಇಮಿಡಿಯೇಟ್ ಅವ್ನು ಸಸ್ಪೆಂಡ್ ಮಾಡಬೇಕು. ಅವಾಗ ಈ ಸರ್ಕಾರಕ್ಕೆ ಹೆಣ್ಮಕ್ಳ ಬಗ್ಗೆ ಏನಾದರೂ ಗೌರವ ಐತಿ. ಇಂಥ ಆದಂಥ ಕೇಸುಗಳನ್ನು ಗಂಭೀರವಾಗಿ ಯಾರೇ ಇದ್ರೂ ಅವ್ರ ಮ್ಯಾಗೆ ಪನಿಷ್ಮೆಂಟ್ ಮಾಡುವಂಥ ತಾಕತ್ತು ಈ ಸರ್ಕಾರಕ್ಕೆ ಐತೆ ಅನ್ನೋ ಪ್ರೂವ್ ಆಗ್ತದೆ. ಪ್ರೂವ್ ಅಂದರೆ ಒಂದು ವಿಶ್ವಾಸ ಹುಟ್ಟಾಕ ಮೊದಲೇ ಹೆಜ್ಜೆ ಅದು. ವಿಶ್ವಾಸ ಪೂರ್ಣ ಹುಡ್ತೈತೆ ಅಂತಿಲ್ಲ, ಮಾಡಲಿ. ಇವತ್ತು ವಿನಂತಿ ಮಾಡ್ತೇನೆ ನಾವು ಹೋಮ್ ಮಿನಿಸ್ಟರ್ ಅವ್ರಿಗೆ, ಈ ರೀತಿ ಎಫ್.ಐ.ಆರ್ನಾಗ ಇದ್ದಿದ್ದೊಂದು ಮಾಡಿದಾರಂತಂದ್ರೆ ಯಾಕೆ ಇನ್ನೂ ತನಕ ಕ್ರಮ ಕೈಗೊಳ್ತಿಲ್ಲ? ಪೊಲೀಸ್ ಕಮಿಷನರ್ ಬಿಡ್ರಿ, ಸರ್ಕಾರ ಕ್ರಮ ಕೈಗೊಳ್ಬೇಕಲ್ಲ. ಇದು ಹೆಣ್ಮಕ್ಳ ದೃಷ್ಟಿಯಿಂದ ಇದು ಸರಿ ಏನು? ಹೋಮ್ ಮಿನಿಸ್ಟರ್ ನಾನು ಕೇಳ್ತೀನಿ, ಹೋಮ್ ಮಿನಿಸ್ಟರು ಸಜ್ಜನರು ಅದಾರ, ಅವರಲ್ಲಿ ಇದ್ರ ಮ್ಯಾಗ ನಿರ್ಣಯ ತಗೊಂತ ತಾಕತ್ತೈತಿ. ಯಾಕೆ ಗಪ್ ಅಂತಾರೆ ಇನ್ನೂ ತನಕ? ಆಮೇಲೆ ಏನು ಅವ್ರಿಗೆ ಈ ಪ್ರಕರಣ ಗುರುತಿಲ್ಲೇನೋ? ಇವತ್ತು ನಿಮ್ಮ ಮುಖಾಂತರ ನಾನು ಅವ್ರಿಗೆ ವಿನಂತಿ ಮಾಡ್ತೀನಿ, ಈ ರೀತಿ ಒತ್ತಡಗೊಳಗಾಗಿ ಯಾರು ಅಧಿಕಾರಿಗಳು ಕೆಲಸ ಮಾಡಿದಾರೋ ಸಸ್ಪೆಂಡ್ ಮಾಡಿರಿ. ಒಂದು ವೇಳೆಗೆ ಅಧಿಕಾರಿಗಳ ಮ್ಯಾಗ ಒತ್ತಡ ಇಲ್ಲಾಗಿತ್ತಂದ್ರೆ ಹಿಂಗೆ ಯಾಕೆ ಆಗ್ತೈತಿ? ಒತ್ತಡ ಇದ್ದಾಗ ಆಗಿರ್ಬೋದಾ, ಇಲ್ಲ ರೊಕ್ಕದ ವ್ಯವಹಾರ ಆಗಿರ್ಬೋದು. ಮತ್ತು ಒತ್ತಡ ಇಲ್ಲ ಆಗಿತ್ತಂದ್ರೆ ಇಲ್ಲಿರುವಂಥ ಜನಪ್ರತಿನಿಧಿಗಳನ್ನ ಒತ್ತಡ ಹಾಕಿ ಅವ್ರು ಸಸ್ಪೆಂಡ್ ಮಾಡಿಸ್ಲಿ. ಅಲ್ಲ, ಹೋಮ್ ಮಿನಿಸ್ಟರ್ ಅವರು ಗೊತ್ತಿಲ್ಲ ಅಂತ ಹಂಗೆ ನಾಗಾಗಿಲ್ಲ, ಯಾಕಂದ್ರೆ ಇದು ಸೀರೀಸ್ ಆಫ್ ಇವೆಂಟ್ಸ್ ಆಗ್ತಾ ಇದೆ. ಹೌದು, ಹೋಮ್ ಮಿನಿಸ್ಟರ್ ಅವರು ಗೊತ್ತಿಲ್ಲ ಅಂತಿಲ್ಲ. ಆದ್ರೆ ಇದಕ್ಕೆ ಈ ತರ ಕ್ರೈಮ್ಗಳಿಗೆ ಹೈ ಲೆವೆಲ್ ಸಪೋರ್ಟ್ ಇದೆ ಅನ್ನೋಂತ. ಅಲ್ಲ, ಸಪೋರ್ಟ್ ಇಲ್ಲ ಅಂದರೆ ಎಫ್.ಐ.ಆರ್ ಬಂದು ಸ್ಟೇಷನ್ಯಾಗ ಒಂದು ಯಾಕೆ ಆಗ್ತೈತೆ? ಆಮೇಲೆ ಹೋಮ್ ಮಿನಿಸ್ಟರ್ ಆಲ್ಸೋ ಇದಕ್ಕೆ ರಿಪ್ಲೈ ಮಾಡಬೇಕು. ಅವರು ಹೋಮ್ ಮಿನಿಸ್ಟರ್ ಇದಕ್ಕೆ ರಿಪ್ಲೈ ಮಾಡಬೇಕು. ಯಾಕಂದ್ರೆ ಇದು ಹೆಣ್ಮಕ್ಳ ವಿಷಯ. ಮತ್ತು ಈ ರೀತಿ ಎಫ್.ಐ.ಆರ್ನಾಗ ಒಂದು ಸ್ಟೇಷನ್ಗೆ ಒಂದು ಆಗೈತೆ ಅಂತಂದ್ರೆ ಸರ್ಕಾರ ಅಸ್ತಿತ್ವದಾಗ ಎಲ್ಲ ಇದೆ, ಕುರ್ಚಿ ಬಡ್ದಾಟ ಒಳಗೆ ಐತಂದಂಗೆ ಆಯ್ತು. ಬೆಳಗಾವಿ ತಾಲೂಕಲ್ಲಿ ಇದೇ ತಿಂಗಳು 5-6 ಕೇಸ್ ಆಗ್ಯಾವ್ರಿ ಪೋಕ್ಸೋನಾಗ, ಅದು ಒಂದರಲ್ಲೂ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡಿಲ್ಲ. ನೋಡ್ರಿ, ಇದಕ್ಕೆ ಕಾರಣ ಏನಂತಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನೇ ಆಗತ್ತೈತಿ. ಯಾಕೆ ಆಗತ್ತದ ಹೇಳ್ದಂಗೆ ಜನಪ್ರತಿನಿಧಿಗಳು ಆ ಕ್ರಿಮಿನಲ್ಗಳು ಬೆನ್ನ ಹಿಂದದಾರ. ಕ್ರಿಮಿನಲ್ಗಳು ಬೆನ್ನ ಹಿಂದಿದ್ರೆ ನಮ್ಮನ್ನೇನು ಏನು ಬೇಕಾದ್ರು ಮಾಡ್ರು ನಮಗೆ ಬಿಡುಗಡೆ ಆಗ್ತೈತಿ, ಬೇಲ್ ಸಿಗ್ತೈತಿ. ಪೊಲೀಸ್ ಸ್ಟೇಷನ್ನಾಗ ಯಾರೂ ಏನು ಮಾಡೋದಿಲ್ಲ. ಒಬ್ಬ ಮಾಡಿದ ಮತ್ತೊಂದು ಮಾಡತ್ತಾನೆ. ಒಬ್ಬನ ಯಾರೇ ಮಾಡಲಿಲ್ಲ ಸ್ಟ್ರಿಕ್ಟ್ ಆ್ಯಕ್ಷನ್ ಮಾಡಲಿ, ಯಾಕೆ ಮುಂದೆ ನಾವು ಮಾಡಕ್ಕೆ ಹೋಗ್ತಾನೆ? ಮತ್ತೊಂದು ಸರ, ಇದ್ರೊಳಗೆ ಹೋಮ್ ಮಿನಿಸ್ಟರ್ ಅವ್ರು ಹೇಳ್ತಾರೆ ಯಾವ ಸ್ಟೇಷನಲ್ಲಿ ಹೋದ್ರೆ ಅಲ್ಲಿ ಕಂಪ್ಲೇಂಟ್ ತಗೋಬೇಕು. ಈವನ್ ಆನ್ಲೈನ್ ಚೀಟಿಂಗ್ ಆಗ್ತದೆ, ಅದನ್ನ ನೀವು ಸಮೀಪ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೇಕಂತ. ಮತ್ತು ಇಲ್ಲಿ ಪೋಕ್ಸೋ ಕೇಸ್ ಏನಾಯ್ತಲ್ಲ, ಅದು ವಡಗಾಂವ್ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಆಯಿತು. ಖರೆ ಅವರು ಮೊದಲು ಕೇಸ್ ತಗೊಂಡಿಲ್ಲ, ಅದು ತಿಳಕವಾಡಿನಿಂದ ಕಾಲೇಜಿಂದ ಹೋಗಿದ್ದಾರೆ ಹುಡುಗಿ, ಅಲ್ಲಿ ಹೋಗ್ರಿ ಅಂತ ಕಳಿಸ್ತಾರೆ. ಅದೇ ಸ್ಟೇಷನ್ ಸುಪ್ರೀಂ ಕೋರ್ಟ್ ಆಸ್ ಪರ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಅದು ಯಾವ ಸ್ಟೇಷನ್ನಲ್ಲಿ ಹೋಗ್ತಾರ ಅಲ್ಲಿ ಕೇಸ್ ತಗೋಬೇಕು. ಬರೀ ಇನ್ನೂ ಅದು ಕೇಸ್ ತಗೋತಾ ಇಲ್ಲ ಸರ್. ನಿಮಗೆ ಆ ಕೇಸ್ ಬಿಡ್ರಿ, ನೀವು ಕನ್ಸರ್ನ್ ಪೊಲೀಸ್ ಸ್ಟೇಷನ್ಗೆ ನೀವು ಹೋಗ್ರಿ ಕೇಸ್ ಕೊಡಾಕ,
ಅಲ್ಲಿ ಯಾರು ಅದಾರಲ್ಲ ಅವ್ರು ತೊಗೋಬೇಕಾಗ್ತದ. ಅವ್ರು ನಿಮ್ಮನ್ನು ಕುಣಿಸ್ಕೊಂಡು ಸಿ ಪಿ ಐ ಸಾಹೇಬ್ರು ಬರಲಿ ಅಲ್ಲಿ ತನಕ ತಗೋದ್ರೆ ನಾವು ಸಿ ಪಿ ಐ ಬಂದ ನಂತರ ತೊಗೋತಾರೆ. ಇದು ಎಲ್ಲಿ ನ್ಯಾಯ? ಇದ ಕೇಸ್ ಒಂದಾಯ್ತು. ಮತ್ತೆ APMC ನಲ್ಲಿ 20 ತಾರೀಕು ಆದ ನಂತರ ಬರೀ ನಾವು ಅಧಿವೇಶನದಲ್ಲಿ ಇದೀವಿ ಅಂತ ಹೇಳಿದ್ರು. ಅದು ಮೈನರ್ ಹುಡುಗಿಗೆ ತಗೊಂಡು ಹೋದ್ರು. ಅದನ್ನು ಇದೆ. ಅದಕ್ಕೆ ಸರ್ಕಾರ ಜೀವಂತಿಲ್ಲ. ಸರ್ಕಾರಕ್ಕೆ ಸರ್ಕಾರದ ಸಂವೇದನೆ ಸತ್ತು ಹೋಗಿದ್ದದ. ಸರ್ಕಾರ ಹೆಣ್ಣು ಮಕ್ಕಳ ವಿರೋಧಿ ಅದು, ಮಹಿಳಾ ವಿರೋಧಿ ಸರ್ಕಾರ ಐತಿ ಅದು. ಅದಕ್ಕೆ ಮಹಿಳೆಯರ ಮೇಲೆ ಆದಂಥ ಅತ್ಯಾಚಾರಗಳ ಬಗ್ಗೆ ಗಂಭೀರವಾಗಿ ಗಮನ ಹರಿಸ್ತಾ ಇಲ್ಲ. ಹರಿಸಬೇಕು. ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ತಗೋಬೇಕು. ಯಾರಿದ್ರೆ ಹಿಂದೆ ಜನಪ್ರತಿನಿಧಿಗಳು ಅವರಾದ್ರೂ ಒಂದು ಸ್ವಲ್ಪ ಆದರೂ ಅವ್ರಿಗೆ ಏನರೇ ಅಂತಃಕರಣ ಇದ್ರೆ ಇಂಥ ಕೇಸ್ ಒಳಗಾದ್ರೂ ಬೆಂಬಲ ಕೊಡಬಾರ್ದು. ಬಿ ಜೆ ಪಿಯಿಂದ ಸ್ಟ್ಯಾಂಡ್ ಇವತ್ತಿಗೆ ಹೋರಾಟ ಪ್ರಾರಂಭ ಆಗಿದ್ದಾನೆ. ಮತ್ತು ಆ ಸ್ಥಳೀಯ ಮಾಜಿ ಶಾಸಕರು ನೀನೇನೋ ಪತ್ರಕಾರ ಪರಿಷತ್ ಮಾಡಿದ ನನಗೂ ನಾವು ಊರಾಗಿಲ್ಲ ನಿನ್ನೆ. ಸರ್, ಹೈಕೋರ್ಟ್ ಕಾಗ್ನಿಜೆನ್ಸ್ ತೊಗೊಂಡದ್ರಿ. ಮಕ್ಕಳ ಹಕ್ಕುಗಳ ಆಯೋಗ ಕಾಗ್ನಿಜೆನ್ಸ್ ತೊಗೊಂಡು ಲೆಟರ್ ಬಂದಾಗ ಈಗ ಇನ್ಕ್ವೈರಿ ಸ್ಟಾರ್ಟ್ ಆಗೈತಿ. ಅದ್ರ ಇತರಾರ್ಧ ಕರ್ನಾಟಕನಾಗ ಸರ್ಕಾರ ಸತ್ತೈತೆ ಅಂತ ಹೈಕೋರ್ಟ್ ತಗೋಸ್ದಾಗ ಇವ್ರೇನು ಮಲ್ಕೊಂಡಾರೇನು? ಆದಂಥ ಘಟನೆಗಳು ಮಿನಿಟ್ ಟು ಮಿನಿಟ್ ಬೆಂಗಳೂರಿಗೆ ವರದಿ ಆಗ್ತಾವೆ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳಿಗೆ. ಯಾವ ಶಾಸಕ ಯಾರ ಮನೆಗೆ ಚಾ ಕುಡಿಯಾಕೆ ಹೋಗಿದ್ದಾನೆ ಅಂಥೇಳಿ ಇಬ್ಬರು ಉಪಮುಖ್ಯಮಂತ್ರಿ ಮನೆಗೆ ಹೋಗಿದ್ದ, ಮುಖ್ಯಮಂತ್ರಿ ಮನೆಯಾಗ ಗುರ್ತೈತೆ, ಮುಖ್ಯಮಂತ್ರಿ ಮನೆಗೆ ಹೋಗಿದ್ದು ಉಪಮುಖ್ಯಮಂತ್ರಿ. ಮತ್ತು ಇದು ಯಾಕೆ ಗುರ್ತಾಗೋದು ಅವರಿಗೆ? ಅಧಿವೇಶನ ಆಯ್ತು. ಅಧಿವೇಶನದಲ್ಲಿ ಯಾವುದೇ ರೀತಿ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಆಗಲಿಲ್ಲ. ಕೇವಲ ಡಿನ್ನರ್ ಪಾರ್ಟೀಸು, ಲಂಚ್ ಪಾರ್ಟೀಸೇ ಆಯ್ತು. ಯಾಕೆ ಅಂತ ಈ ತಾರತಮ್ಯ